ಲೋಕದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಕ್ಕೆ ಅಗಸ್ತ್ಯ ಮುನಿಗಳ ಈ ಕಥೆಯೇ ಸಾಕ್ಷಿ. ದೇವತೆಗಳಿಗೂ ಅಸಾಧ್ಯವಾದ ಕೆಲಸವನ್ನು ಒಬ್ಬ ಮುನಿ ಹೇಗೆ ಮಾಡಿದರು? ಸಮುದ್ರದ ಅಡಿಯಲ್ಲಿ ಅಡಗಿದ ರಾಕ್ಷಸರನ್ನು ಹೊರತರಲು ಅಗಸ್ತ್ಯರು ಇಡೀ ಸಾಗರವನ್ನು ಹೇಗೆ ಕುಡಿದರು? ಬನ್ನಿ, ಇಂದಿನ ವಿಡಿಯೋದಲ್ಲಿ ಈ ಅದ್ಭುತ ಪೌರಾಣಿಕ ರಹಸ್ಯವನ್ನು ತಿಳಿಯೋಣ. ನಮ್ಮ ಪುರಾಣಗಳ ಮೊದಲ ಪ್ರಣಾಳ ಶಿಶು ಅಗಸ್ತ್ಯರು. ಮಿತ್ರ ಮತ್ತು ವರುಣರು ಅಪ್ಸರೆ ಊರ್ವಶಿಯಲ್ಲಿ ಮೋಹಗೊಂಡು ತಮ್ಮ ರೇತಸ್ಸನ್ನು ಮಡಿಕೆಯೊಳಗೆ ವಿಸರ್ಜನೆ ಮಾಡಿದರು. ಈ ದಿವ್ಯ ತೇಜಸ್ಸನ್ನು ಒಂದು ಮಣ್ಣಿನ ಕುಂಭದಲ್ಲಿ ಇರಿಸಲಾಯಿತು. ಸ್ವಲ್ಪ ಕಾಲದ ನಂತರ ಈ ಮಡಿಕೆಯಿಂದ ಇಬ್ಬರು ಮಹಾನ್ ತೇಜಸ್ವಿಗಳು ಜನಿಸಿದರು. ಮೊದಲನೆಯವರು ಅಗಸ್ತ್ಯ. ಮಡಿಕೆಯಿಂದ ಹುಟ್ಟಿದ ಕಾರಣ ಇವರಿಗೆ ಕುಂಭಜಾತ ಅಥವಾ ಘಟೋದ್ಭವ ಎಂಬ ಹೆಸರು ಬಂದಿತು. ಎರಡನೆಯವರು ವಶಿಷ್ಠ ಮಹರ್ಷಿ. ವಶಿಷ್ಠರು ಕೂಡ ಇದೇ ತೇಜಸ್ಸಿನಿಂದ ಜನಿಸಿದವರು ಎಂದು ಹೇಳಲಾಗುತ್ತದೆ. ಕೆಲವು ಪುರಾಣಗಳ ಪ್ರಕಾರ ಅಗಸ್ತ್ಯರು ಹಿಂದಿನ ಜನ್ಮದಲ್ಲಿ ಅಗ್ನಿ ಮತ್ತು ವಾಯು ದೇವತೆಗಳ ಅಂಶವಾಗಿದ್ದರು. ದೇವತೆಗಳು ಮತ್ತು ಅಸುರರ ನಡುವಿನ ಯುದ್ಧದಲ್ಲಿ ಅಸುರರನ್ನು ನಾಶಪಡಿಸಲು ಭೂಮಿಯಲ್ಲಿ ಮಾನವನ ರೂಪದಲ್ಲಿ ಜನಿಸಬೇಕಾಯಿತು. ಕುಂಭದಿಂದ ಜನಿಸಿದರು ಇವರು ಹುಟ್ಟುತ್ತಲೇ ವೇದ ಉಪನಿಷತ್ತುಗಳನ್ನು ಜ್ಞಾನವನ್ನು ಹೊಂದಿದ್ದರು. ತ್ರೇತಾಯುಗದಲ್ಲಿ ದೇವತೆಗಳು ಮತ್ತು ಅಸುರರ ನಡುವೆ ಭೀಕರ ಯುದ್ಧ ನಡೆಯುತ್ತಿದ್ದಾಗ ಕಾಲಕೇಯ ಎಂಬ ಕ್ರೂರ ಅಸುರರು ದೇವತೆಗಳಿಗೆ ಸೋತು ಭಯದಿಂದ ಸಮುದ್ರದ ಆಳದಲ್ಲಿ ಹೋಗಿ ಅಡಗಿಕೊಂಡರು. ಈ ಅಸುರರು ಹಗಲಿನಲ್ಲಿ ಸಮುದ್ರದ ಅಡಿಯಲ್ಲಿ ಅಡಗಿಕೊಂಡು ಮತ್ತು ರಾತ್ರಿಯಾದಾಗ ಹೊರಬಂದು ತಪಸ್ವಿಗಳನ್ನು ಋಷಿ ಮುನಿಗಳನ್ನು ಕೊಳ್ಳುತ್ತಾ ಧರ್ಮಕ್ಕೆ ಸಂಕಟವಾಗುತ್ತಿದ್ದರು. ಇವರನ್ನು ಸಂಹರಿಸಲು ಸಮುದ್ರದ ನೀರನ್ನು ಖಾಲಿ ಮಾಡುವುದು ಅನಿವಾರ್ಯವಾಯಿತು. ಆದರೆ ಅಷ್ಟು ದೊಡ್ಡ ಸಾಗರವನ್ನು ಬರಿದು ಮಾಡುವುದು ದೇವತೆಗಳಿಗೆ ಅಸಾಧ್ಯವಾದ ಮಾತಾಗಿತ್ತು. ಆಗ ದೇವತೆಗಳೆಲ್ಲವೂ ಸೇರಿ ಮಹಾ ತಪಸ್ವಿಗಳಾದ ಅಗಸ್ತ್ಯ ಮುನಿಗಳ ಮೊರೆ ಹೋದರು. ಲೋಕ ಕಲ್ಯಾಣಕ್ಕಾಗಿ ದೇವತೆಗಳ ವಿನಂತಿಯನ್ನು ಒಪ್ಪಿದ ಅಗಸ್ತ್ಯರು ಸಮುದ್ರದ ತೀರಕ್ಕೆ ಬಂದು ತಮ್ಮ ಮಂತ್ರಶಕ್ತಿಯಿಂದ ಇಡೀ ಸಾಗರದ ನೀರನ್ನು ತಮ್ಮ ಅಂಗೈಯಲ್ಲಿ ತೆಗೆದುಕೊಂಡು ಒಂದೇ ಉಸಿರಿನಲ್ಲಿ ಕುಡಿದು ಬಿಟ್ಟರು. ಸಮುದ್ರವು ಸಂಪೂರ್ಣವಾಗಿ ಬರಿದಾಗಿ ಮೈದರದಂತಾದಾಗ ಅಡಗಿದ್ದ ಅಸುರರು ಹೊರಗೆ ಕಾಣಿಸಿಕೊಂಡರು ಮತ್ತು ದೇವತೆಗಳು ಅವರನ್ನು ಸುಲಭವಾಗಿ ಸಂಹರಿಸಿದರು. ಅಗಸ್ತ್ಯರ ಈ ಅದ್ಭುತ ಸಾಹಸವು ಅವರ ಅಪಾರವಾದ ತಪೋಶಕ್ತಿ ಮತ್ತು ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿದೆ. ವಿಂಧ್ಯ ಪರ್ವತದ ಅಹಂಕಾರ ಅಡಗಿಸಿದ ಕಥೆ. ಪುರಾಣಗಳ ಪ್ರಕಾರ ಅಗಸ್ತ್ಯ ಮುನಿಗಳು ವಿಂಧ್ಯ ಪರ್ವತದ ಅಹಂಕಾರವನ್ನು ಅಡಗಿಸಿದ ಕಥೆಯು ಅತ್ಯಂತ ರೋಚಕವಾಗಿದೆ. ಒಮ್ಮೆ ವಿಂಧ್ಯ ಪರ್ವತಕ್ಕೆ ತನ್ನ ಎತ್ತರದ ಬಗ್ಗೆ ಅತೀವ ಅಹಂಕಾರ ಉಂಟಾಯಿತು. ಅದು ಸತತವಾಗಿ ಬೆಳೆಯುತ್ತಾ ಹೋಗಿ ಎಷ್ಟು ಎತ್ತರವಾಯಿತೆಂದರೆ ಸೂರ್ಯ ಮತ್ತು ಚಂದ್ರರ ಸಂಚಾರಕ್ಕೆ ಅಡ್ಡಿಯಾಯಿತು. ಇದರಿಂದಾಗಿ ಜಗತ್ತಿನ ಒಂದು ಭಾಗದಲ್ಲಿ ಸದಾ ಕತ್ತಲೆ ಆವರಿಸಿತು. ಇದು ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ದೊಡ್ಡ ಸಂಕಷ್ಟ ತಂದೊಡ್ಡಿತು. ದೇವತೆಗಳು ಈ ಸಮಸ್ಯೆಗೆ ಪರಿಹಾರ ಹುಡುಕುತ್ತಾ ಅಗಸ್ತ್ಯ ಮುನಿಗಳ ಮೊರೆ ಹೋದರು. ಅಗಸ್ತ್ಯ ಮುನಿಗಳು ಉತ್ತರ ಭಾರತದಿಂದ ದಕ್ಷಿಣದ ಕಡೆಗೆ ಪ್ರಯಾಣ ಬೆಳೆಸಿದರು. ಅವರು ವಿಂಧ್ಯ ಪರ್ವತದ ಹತ್ತಿರ ಬಂದಾಗ ಪರ್ವತವು ತನ್ನ ಗುರುಗಳಾದ ಅಗಸ್ತ್ಯರನ್ನು ಕಂಡು ಭಕ್ತಿಯಿಂದ ಗೌರವ ಸಲ್ಲಿಸಲು ಅಷ್ಟಾಂಗ ನಮಸ್ಕಾರ ಮಾಡಿತು. ಆಗ ಅಗಸ್ತ್ಯರು, ನಾನು ದಕ್ಷಿಣದಿಂದ ಮರಳಿ ಬರುವವರೆಗೂ ನೀನು ಇದೇ ಸ್ಥಿತಿಯಲ್ಲಿ ಇರಬೇಕು, ಅಲ್ಲಿಯವರೆಗೆ ಬೆಳೆಯಬಾರದು ಎಂದು ಆಜ್ಞಾಪಿಸಿದರು. ವಿಂಧ್ಯ ಪರ್ವತವು ಅದಕ್ಕೆ ಒಪ್ಪಿ ತಗ್ಗಿ ನಿಂತಿತು. ಆದರೆ ಅಗಸ್ತ್ಯರು ಲೋಕ ಕಲ್ಯಾಣಕ್ಕಾಗಿ ದಕ್ಷಿಣ ಭಾರತದಲ್ಲೇ ನೆಲೆಸಿದರು ಮತ್ತು ಎಂದಿಗೂ ಉತ್ತರಕ್ಕೆ ಮರಳಲೇ ಇಲ್ಲ. ಹೀಗೆ ಅಹಂಕಾರದಿಂದ ಬೆಳೆಯುತ್ತಿದ್ದ ವಿಂಧ್ಯ ಪರ್ವತವು ಇಂದಿಗೂ ಅಗಸ್ತ್ಯರ ದಾರಿ ಕಾಯುತ್ತಾ ತಗ್ಗಿಯೇ ಉಳಿದಿದೆ ಎಂಬುದು ನಂಬಿಕೆ. ಈ ಘಟನೆಯಿಂದಾಗಿ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವಿನ ಸಂಚಾರ ಮಾರ್ಗ ಸುಗಮವಾಗಿ ಇತ್ತು. ಕಾವೇರಿ ನದಿಯ ಉಗಮದ ಹಿಂದೆ ಅಗಸ್ತ್ಯ ಮುನಿಗಳು ಮತ್ತು ಗಣೇಶನ ರೋಚಕ ಕಥೆಯಿದೆ. ಈ ಕಥೆಯು ಕೊಡಗಿನ ಬ್ರಹ್ಮಗಿರಿಯಲ್ಲಿ ನಡೆಯಿತು. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದಕ್ಷಿಣ ಭಾರತದಲ್ಲಿ ಭೀಕರ ಬರಗಾಲ ಉಂಟಾಯಿತು. ಜನರು ಮತ್ತು ಪ್ರಾಣಿ ಪಕ್ಷಿಗಳು ನೀರಿನ ಹಾನಿಗಾಗಿ ತತ್ತರಿಸಿದವು.
ಈ ಸಮಸ್ಯೆಯನ್ನು ನೀಗಿಸಲು ಅಗಸ್ತ್ಯ ಮುನಿಗಳು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ತಮ್ಮ ಕಮಂಡಲದಲ್ಲಿ ಪವಿತ್ರವಾದ ಗಂಗೆಯ ಅಂಶವಿರುವ ಜಲವನ್ನು ತುಂಬಿಕೊಂಡು ದಕ್ಷಿಣದ ಕಡೆಗೆ ಬಂದರು. ಅವರು ಕೊಡಗಿನ ಬ್ರಹ್ಮಗಿರಿ ಪರ್ವತದ ಮೇಲೆ ಸಂಧ್ಯಾ ವಂದನೆ ಮಾಡಲು ಕುಳಿತಾಗ ತಮ್ಮ ಕಮಂಡಲವನ್ನು ಪಕ್ಕದಲ್ಲಿಟ್ಟರು. ಆ ಸಮಯದಲ್ಲಿ ದೇವತೆಗಳ ಪ್ರಾರ್ಥನೆಯಂತೆ ಕಾವೇರಿಯನ್ನು ನದಿಯಾಗಿ ಹರಿಸಲು ವಿಘ್ನ ನಿವಾರಕ ಗಣೇಶನು ಒಂದು ಉಪಾಯ ಮಾಡಿದನು. ಗಣೇಶನು ಒಂದು ಕಾಗೆಯ ರೂಪ ಧರಿಸಿ ಬಂದು ಅಗಸ್ತ್ಯರು ಜ್ಞಾನದಲ್ಲಿದ್ದಾಗ ಅವರ ಕಮಂಡಲದ ಮೇಲೆ ಕುಳಿತು ಅದನ್ನು ಉರುಳಿಸಿದರು. ತಕ್ಷಣವೇ ಕಮಂಡಲದಲ್ಲಿದ್ದ ಪವಿತ್ರ ತೀರ್ಥವು ನೆಲದ ಮೇಲೆ ಚೆಲ್ಲಿತು. ಅಗಸ್ತ್ಯರು ಕಾಗೆಯನ್ನು ಓಡಿಸಲು ಹೋದಾಗ ಆ ನೀರು ಸಣ್ಣ ಗುಂಡಿಯಂತಾಗಿ ಅಲ್ಲಿಂದ ನದಿಯಾಗಿ ಹರಿಯಲು ಆರಂಭಿಸಿತು. ಅಗಸ್ತ್ಯರಿಗೆ ಇದು ದೈವ ಸಂಕಲ್ಪವೆಂದು ಅರಿವಾಯಿತು. ಹೀಗೆ ಕಮಂಡಲದಿಂದ ಹರಿದು ಬಂದ ಕಾವೇರಿ ನದಿಯು ದಕ್ಷಿಣದ ಉದ್ದಕ್ಕೂ ಹರಿದು ಭೂಮಿಯನ್ನು ಸಮೃದ್ಧಗೊಳಿಸಿತು. ಇಂದಿಗೂ ಕೊಡಗಿನ ತಲಕಾವೇರಿಯಲ್ಲಿ ಪ್ರತಿ ವರ್ಷ ತುಲಾ ಸಂಕ್ರಮಣದಂದು ಕಾವೇರಿ ತೀರ್ಥ ಉದ್ಭವವಾಗುತ್ತದೆ. ಇದು ಅಗಸ್ತ್ಯ ಮುನಿಗಳ ಕಮಂಡಲದಿಂದ ನದಿ ಉಕ್ಕಿ ಬಂದ ಸಂಕೇತವೆಂದು ನಂಬಲಾಗುತ್ತದೆ.